ಭಾರತದಲ್ಲಿ ಜಮೀನು ಎಂದರೆ ಕೇವಲ ಒಂದು ತುಂಡು ಮಣ್ಣಲ್ಲ, ಅದೊಂದು ಉಸಿರು, ಅದೊಂದು ಭಾವನೆ, ನಮ್ಮ ಅಸ್ಮಿತೆಯ ಸಂಕೇತ. ಆದ್ರೆ ಈ ಆಳವಾದ ಭಾವನೆಯ ಹಿಂದಿರುವ ಆರ್ಥಿಕ ವಾಸ್ತವವಾದ್ರೂ ಏನೋ? ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ 1 ಬಿಘಾ ಅಂದ್ರೆ ಕೇವಲ 1/4 ಎಕರೆ ಜಮೀನಿನ ಹಿಂದಿರುವ ಅತಿ ದೊಡ್ಡ ರಹಸ್ಯವೊಂದನ್ನು ನಾವು ಭೇದಿಸಲಿದ್ದೇವೆ. ಇದೊಂದು ಕೇವಲ ಕೃಷಿಯ ಕಥೆಯಲ್ಲ, ಬದಲಾಗಿ ನಮ್ಮೆಲ್ಲರ ಕಣ್ಣು ತೆರೆಸುವ ಒಂದು ಅತ್ಯಂತ ರೋಚಕವಾದ ಆರ್ಥಿಕ ತನಿಖಾ ವರದಿ. ಒಮ್ಮೆ ಯೋಚಿಸಿ, ಕೇವಲ 1 ಬಿಘಾ ಜಮೀನು ನಮ್ಮನ್ನ ಭವಿಷ್ಯದ ಬಡತನದ ಕೂಪಕ್ಕೆ ದುಡುತ್ತಾ ಅಥವಾ ಕೋಟ್ಯಾಧಿಪತಿಯಾಗುವ ರಹಸ್ಯ ಸೂತ್ರವನ್ನು ತನ್ನೊಳಗೆ ಬಚ್ಚಿಟ್ಕೊಂಡಿದೆಯಾ? ಈ ಪ್ರಶ್ನೆ ನಿಜಕ್ಕೂ ಮೆದುಳಿಗೆ ಹುಳ ಬಿಡುವಂತದೆ. ಬನ್ನಿ ಈಗ ಇದರ ಆಳಕ್ಕೆ ಇಳಿಯೋಣ ಮತ್ತು ಜಮೀನಿನ ಬಗ್ಗೆ ನಮಗಿರುವ ಹಳೆಯ ನಂಬಿಕೆಗಳನ್ನೆಲ್ಲ ಬದಿಗಿಟ್ಟು ಅಸಲಿ ವಾಸ್ತವವನ್ನ ನೋಡೋಣ. 30,000 ರೂಪಾಯಿ, ಕೇವಲ 30,000? ಇದೊಂದು ಕಟು ವಾಸ್ತವದ ಸಂಖ್ಯೆ. ಒಬ್ಬ ಸಾಂಪ್ರದಾಯಿಕ ರೈತ ಇಡೀ ವರ್ಷ ಬಿಸಿಲಿನಲ್ಲಿ ನೆತ್ರು ಸುರಿಸಿ ಬೆವರು ಹಾರಿಸಿ ದುಡಿದ ಮೇಲೆ ಕೊನೆಗೆ ಆತನ ಕೈಯಲ್ಲಿ ಉಳಿಯುವ ಸರಾಸರಿ ವಾರ್ಷಿಕ ಲಾಭ ಇದು. ಅಂದ್ರೆ ತಿಂಗಳಿಗೆ ಕೇವಲ 3,000 ಕ್ವಿಂಟಲು ಕಡಿಮೆ. ಇದನ್ನ ಕೃಷಿ ಅನ್ನೋದಕ್ಕಿಂತ ಮುಂಚಿತವಾಗಿಯೇ ನಿರ್ಧರಿಸಲ್ಪಟ್ಟ ಯೋಜಿತ ಬಡತನ ಅಂತ ಕರೆಯುವುದು ಹೆಚ್ಚು ಸೂಕ್ತವಲ್ವೇ? ಆದರೆ ನಾವೀಗ ಮಾತನಾಡಲಿರುವ ಗುರಿ ಬೇರೆಯೇ ಇದೆ. ಬರೋಬ್ಬರಿ 1 ಕೋಟಿ ರೂಪಾಯಿಗಳು. ಹೌದು, ಇದು ಕೇವಲ ಗಾಳಿಗೋಪುರವಲ್ಲ. 2027ರ ಹೊತ್ತಿಗೆ ಕೇವಲ ಆ ಒಂದೇ 1 ಬಿಘಾ ಜಮೀನಿನಿಂದ ಇಷ್ಟು ದೊಡ್ಡ ಆಸ್ತಿಯನ್ನ ಸೃಷ್ಟಿಸುವ ಆ ಅಗ್ರೋ ವೆಲ್ತ್ ಇಂಜಿನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದೇ ಈ ವಿಶ್ಲೇಷಣೆಯ ಅಸಲಿ ತಿರುಳು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಅತಿ ದೊಡ್ಡ ಬದಲಾವಣೆ ಅಂದ್ರೆ, ಕೇವಲ ಹೊಟ್ಟೆಪಾಡಿಗಾಗಿ ಮಾಡುವ ಸಾಂಪ್ರದಾಯಿಕ ಕೃಷಿಯಿಂದ ಜಮೀನಿನ ಪ್ರತಿಯೊಂದು ಇಂಚನ್ನೂ ಒಂದು ಬಹುಘಟಕ ಕಾರ್ಖಾನೆಯಂತೆ ನೋಡುವ ಆಸ್ತಿ ಆಧಾರಿತ ಕೃಷಿಗೆ ಬದಲಾಗುವುದು. ಭೂಮಿಯನ್ನ ಬದುಕುಳಿಯುವ ಆಸರಿಯಾಗಿ ಮಾತ್ರ ನೋಡದೆ ಆಸ್ತಿ ನಿರ್ಮಾಣದ ಯಂತ್ರವಾಗಿ ನೋಡಬೇಕಾದ ಸಮಯ ಇದು. ಸಾಂಪ್ರದಾಯಿಕ ಕೃಷಿಯ ಭ್ರಮೆ, ಹಳೆಯ ಪದ್ಧತಿಗಳ ಸತ್ಯ. ಇಲ್ಲಿಂದಲೇ ನಮ್ಮ ಈ ತನಿಖೆಯ ಮೊದಲ ಹಂತ ಶುರುವಾಗೋದು. ಕೋಟ್ಯಾಂತರ ಜನರು ಸಿಲುಕುಕೊಂಡಿರುವ ಆ ಹಳೆಯ ಪದ್ಧತಿಗಳ ಬಲೆಯನ್ನ ನಾವಿಲ್ಲಿ ಬಯಲು ಮಾಡಲೇಬೇಕಿದೆ. ಹಳೆಯದನ್ನೇ ಅಪ್ಪುಕೊಂಡಿರುವುದು ಹೇಗೆ ನಮ್ಮನ್ನ ಆರ್ಥಿಕವಾದಿ ಹಳ್ಳಕ್ಕೆ ತಳ್ಳುತ್ತಿದೆ ಅಂತ ಅರಿಯುವುದು ಬಹಳ ಮುಖ್ಯ. ಅಂಕಿಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ಆಘಾತವಾಗುತ್ತೆ. ನಮ್ಮ ದೇಶದ 86% ಸಣ್ಣ ರೈತರು ಸಾಂಪ್ರದಾಯಿಕ ಕೃಷಿ ಮಾತ್ರವೇ ನಮಗಿರುವ ಏಕೈಕ ದಾರಿ ಅನ್ನೋ ಭ್ರಮೆಯಲ್ಲೇ ಬದುಕ್ತಿದ್ದಾರೆ. ಹೊರಗಡೆ ಮಾರುಕಟ್ಟೆ ಬದಲಾಗುತ್ತಿದೆ, ಹಣದುಬ್ಬರ ಗಗನಕ್ಕೇರುತ್ತಿದೆ, ಆದರೂ ಈ ಬಹುಪಾಲು ಜನರು ಅದೇ ಹಳೆ ಸುಳಿಯಲ್ಲಿ ಒದ್ದಾಡುತ್ತಿದ್ದಾರೆ. ಇಲ್ಲೊಂದು ಕಟು ವಾಸ್ತವವಿದೆ. 2027ರ ಭಯಾನಕ ಹಣದುಬ್ಬರವನ್ನ ಎದುರಿಸಬೇಕು ಅಂದ್ರೆ ಜಮೀನಿನಿಂದ ಪ್ರತಿ ತಿಂಗಳು ಕನಿಷ್ಠ 1 ಲಕ್ಷ ರೂಪಾಯಿಗಳ ನಗದು ಹರಿವು ಅಂದ್ರೆ ಕ್ಯಾಶ್ ಫ್ಲೋ ಬರಲೇಬೇಕು. ಅದಿಲ್ಲ ಅಂದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಜಮೀನಿನ ಜೊತೆಗೆ ಬಡತನವನ್ನು ಕೂಡ ಉಚಿತವಾಗಿ ಬಳುವಳಿಯಾಗಿ ಕೊಟ್ಟಂತೆ ಲೆಕ್ಕ. ಹಾಗಾದ್ರೆ ಈ ಬಡತನದ ಸರಪಳಿಯನ್ನ ಮುರಿಯೋದು ಹೇಗೆ? ಇಲ್ಲಿದೆ ಆ 8 ವಲಯಗಳ ರಹಸ್ಯ ವ್ಯವಸ್ಥೆ. ಇದನ್ನೇ ಝೋನಲ್ ಎಂಜಿನಿಯರಿಂಗ್ ಅಂತ ಕರೆಯೋದು. ಒಂದು ಸಣ್ಣ ಜಾಗದಲ್ಲಿ ಎಷ್ಟೆಲ್ಲಾ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಅದ್ಭುತವಾದ ವಾಸ್ತುಶಿಲ್ಪ. ಇಲ್ಲಿನ ಅಸಲಿ ಮ್ಯಾಜಿಕ್ ಕಂಡ್ರೆ ಆ ಒಂದೇ 1 ಬಿಘಾ ಜಮೀನನ್ನ 8 ಪ್ರತ್ಯೇಕ ಲಾಭದ ಕೇಂದ್ರಗಳಾಗಿ ಒಡೆಯುವುದು. ಕಲ್ಪನೆ ಮಾಡ್ಕೊಳ್ಳಿ, ಇಲ್ಲಿ ಪ್ರತಿಯೊಂದು ಇಂಚ್ ಜಾಗವು ಬೇರೆ ಬೇರೆ ರೀತಿಯ ಆದಾಯವನ್ನ ತಂದುಕೊಡ್ತದೆ. ಒಂದೇ ಜಾಗದಲ್ಲಿ 8 ವಿಭಿನ್ನ ವ್ಯಾಪಾರಗಳು ಏಕಕಾಲದಲ್ಲಿ ನಡೀತಿರ್ತವೆ. ಭೂಮಿಯನ್ನ ಹೇಗೆಲ್ಲ ಬಳಸಲಾಗಿದೆ ಅಂತ ನಾವು ಗಮನಿಸಿದ್ರೆ, ಗಡಿಯಲ್ಲಿ ಭವಿಷ್ಯದ ಪಿಂಚಣಿಗಾಗಿ 50 ಮರಗಳು, ಮಧ್ಯದಲ್ಲಿ ದಿನನಿತ್ಯದ ನಗದು ಹರಿವಿಗಾಗಿ ಕೋಳಿ ಸಾಕಾಣಿಕೆ, ಭೂಮಿಯ ಕೆಳಗೆ ಎರೆಹುಳು ಗೊಬ್ಬರ ಮತ್ತು ಗಾಳಿಯಲ್ಲಿ ಅಂದ್ರೆ ಲಂಬವಾದ ಚಪ್ಪರಗಳ ಮೇಲೆ ಬೆಳೆಯುವ ಬಳ್ಳಿಗಳು. ಈ ಲೆಕ್ಕಾಚಾರದ ಜಾಮಿತಿಯಿಂದ 1 ಬಿಘಾ ಜಮೀನು 3 ಬಿಘಾದಷ್ಟು ಫಸಲನ್ನ ನೀಡಲು ಶುರುಮಾಡ್ತದೆ. ಇದೆಲ್ಲ ಸರಿ, ಆದ್ರೆ ಬಂಡವಾಳ ಹಾಕಿದ್ಮೇಲೆ ಆದಾಯ ಬರುವವರೆಗಿನ ಆ ಕಾಯುವಿಕೆಯ ಸಮಯವನ್ನ ದಾಟುವುದು ಹೇಗೆ? ಈ ಖಾಲಿ ಅವಧಿಯನ್ನ, ಆ ಗೆಸ್ಟೇಷನ್ ಗ್ಯಾಪ್ ಅನ್ನ ತುಂಬಲು ನಮಗೆ ಅಲ್ಪಾವಧಿಯ ನಗದು ಯಂತ್ರಗಳ ಪರಿಚಯ ಅತ್ಯಗತ್ಯವಾಗಿದೆ. ಈ ಟೈಮ್ಲೈನ್ ಕೇವಲ ಉಳಿವಿಗಷ್ಟೇ ಅಲ್ಲ, ಇದೊಂದು ಪಕ್ಕಾ ಮಾರುಕಟ್ಟೆ ಸೂತ್ರ. ಕೇವಲ 30 ದಿನಗಳಲ್ಲಿ ಅಣಬೆ ಮತ್ತು ಕೋಳಿಯಿಂದ ಆದಾಯ, 6 ತಿಂಗಳಿನಲ್ಲಿ ಗೊಬ್ಬರ ಮತ್ತು ನರ್ಸರಿಯಿಂದ ಲಾಭ, ಹಾಗೆ 10 ವರ್ಷಗಳ ನಂತರ ಶ್ರೀಗಂಧದಂತಹ ಮರಗಳಿಂದ ಬೃಹತ್ ಮೊತ್ತ. ಇಲ್ಲಿನ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅತ್ಯಂತ ನಿಖರವಾಗಿದೆ. ಈ 300% ಅನ್ನೋ ಸಂಖ್ಯೆ ಕೇಳೋಕೆ ಆಶ್ಚರ್ಯ ಅನಿಸ್ಬೋದು. ಆದ್ರೆ ಕೇವಲ 25ರಿಂದ 30 ದಿನಗಳಲ್ಲಿ ಕಟಾವಿಗೆ ಬರುವ ಒಳಾಂಗಣ ಅಣಬೆ ಕೃಷಿಯಿಂದ ಬರೋಬ್ಬರಿ 300%ರಷ್ಟು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಅನ್ನೋದು ಸತ್ಯ. ಇದು ಜಮೀನಿನ ಒಂದು ಸಣ್ಣ ಮೂಲೆಯಲ್ಲಿ ನಡೆಯುವ ನಿಜವಾದ ಜಾದು. ಜೊತೆಗೆ ಈ ಹೆಚ್ಚಿನ ಸಾಂದ್ರತೆಯ ಕೋಳಿ ಸಾಕಾಣಿಕೆ ಇದೆಯಲ್ಲ, ಇದು ನಮ್ಮ ದೈನಂದಿನ ಎಟಿಎಂ ಇದ್ದಾಗೆ.
ನಾವಿಲ್ಲಿ ಸಾವಿರಾರು ಕೋಳಿಗಳನ್ನ ಸಾಕೋ ಅಗತ್ಯವಿಲ್ಲ. ಕೇವಲ 200ರಿಂದ 300 ನಾಟಿ ಅಥವಾ ಕಡಕ್ನಾಥ್ ಕೋಳಿಗಳು ದೈನಂದಿನ ಕೂಲಿ ಕಾರ್ಮಿಕರ ಮತ್ತು ವಿದ್ಯುತ್ ಖರ್ಚನ್ನ ಸುಲಭವಾಗಿ ನಿಭಾಯಿಸ್ತವೆ. ಮಾರುಕಟ್ಟೆಯಲ್ಲಿ ಇವುಗಳಿಗೆ 3 ಪಟ್ಟು ಹೆಚ್ಚು ಬೇಡಿಕೆ ಇದೆ. ಈಗ ದೈನಂದಿನ ಖರ್ಚುಗಳೆಲ್ಲ ಸರಿದೂಗಿದವು. ಮುಂದೇನು? ಕೃಷಿ ತ್ಯಾಜ್ಯವನ್ನೇ ಶುದ್ಧ ಲಾಭವಾಗಿ ಪರಿವರ್ತಿಸುವ ಆ ಶೂನ್ಯ ತ್ಯಾಜ್ಯ ಲಾಭದ ಲೂಪ್ ಅಂದ್ರೆ ಝೀರೋ ವೇಸ್ಟ್ ಪ್ರಾಫಿಟ್ ಲೂಪ್ ಹೇಗಿರುತ್ತೆ ಅಂತ ನಾವು ನೋಡೋಣ. ಇದು ಪರಸ್ಪರ ಸಂಪರ್ಕ ಹೊಂದಿರೋ ಒಂದು ಅದ್ಭುತ ಪರಿಸರ ವ್ಯವಸ್ಥೆ. ಒಮ್ಮೆ ಯೋಜಿಸಿ, 2026-27ರ ವೇಳೆಗೆ ಸಾವಯವ ಗೊಬ್ಬರದ ಬೇಡಿಕೆಯಲ್ಲಿ ಬರೋಬ್ಬರಿ 400% ಭಾರೀ ಜಿಗಿತ ಆಗಲಿದೆ ಅಂತ ಅಂಕಿಅಂಶಗಳು ಸ್ಪಷ್ಟವಾಗಿ ಹೇಳ್ತೇವೆ. ನಮ್ಮದೇ ಜಮೀನಿನ ಕಸ ಮತ್ತು ಕೋಳಿಗಳ ತ್ಯಾಜ್ಯವನ್ನ ಎರೆಹುಳು ಗೊಬ್ಬರವನ್ನಾಗಿ ಪರಿವರ್ತಿಸಿದ್ರೆ ಕಚ್ಚಾ ವಸ್ತುಗಳ ವೆಚ್ಚ ನಮಗೆ ಶೂನ್ಯ, ಆದ್ರೆ ಬರುವ ಲಾಭ ಮಾತ್ರ ಅಪಾರ. ಇದರ ಬೆನ್ನಲ್ಲೇ ನರ್ಸರಿಯ ತಾಕತ್ತನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಕೇವಲ 2 ರೂಪಾಯಿಯ ಒಂದು ಸಣ್ಣ ಬೀಜ ಸರಿಯಾದ ವ್ಯವಸ್ಥೆಯಲ್ಲಿ ಬೆಳೆದಾಗ 50 ರೂಪಾಯಿಯ ಪ್ರೀಮಿಯಂ ಸಸಿಯಾಗಿ ಮಾರಾಟವಾಗುತ್ತದೆ. ಇದು ಬರೀ ಸಸ್ಯಗಳನ್ನ ಬೆಳೆಸುವ ಕೆಲಸವಲ್ಲ, ಬದಲಾಗಿ ಹಣವನ್ನ ಬೆಳೆಸುವ ಅದ್ಭುತ ಕಲೆ. ಮತ್ತು ಇಲ್ಲಿದೆ ನೋಡಿ ಆಶ್ಚರ್ಯದ ಪರಾಕಾಷ್ಠೆ. ಜಮೀನಿಗೆ ಭೇಟಿ ನೀಡುವ ಜನರಿಗೆ ನಾವು ಬರೀ ಸಸಿಗಳನ್ನ ಮಾರಾಟ ಮಾಡೋದಿಲ್ಲ, ಬದಲಾಗಿ ಅವರಿಗೆ ಯಶಸ್ಸಿನ ಮಾದರಿಯನ್ನ ಮತ್ತು ಒಂದು ಭರವಸೆಯನ್ನ ಮಾರಾಟ ಮಾಡ್ತೇವೆ. ಇದರಿಂದ ಬರೋಬ್ಬರಿ 2500% ಲಾಭಾಂಶ ಸಾಧಿಸುವುದು ಖಂಡಿತ ಸಾಧ್ಯವಿದೆ. ಮೌಲ್ಯವರ್ಧನೆ ಅಂದ್ರೆ ವ್ಯಾಲ್ಯೂ ಅಡಿಷನ್ ಎಷ್ಟು ಮುಖ್ಯ ಅಂತ ಈ ಹೆಜ್ಜೆಗಳು ಹೇಳುತ್ತವೆ. 10 ರೂಪಾಯಿಗೆ ಟೊಮ್ಯಾಟೊ ಮಾರೋ ಬದಲು ಅದನ್ನೇ ಸಂಸ್ಕರಿಸಿ ಸೂರ್ಯನ ಬಿಸಿನಲ್ಲಿ ಒಣಗಿಸಿ ಪುಡಿ ಮಾಡಿದ್ರೆ ಅದರ ಬೆಲೆ ಮತ್ತು ಕೆಡದಂತೆ ಉಳಿಯೋ ಅವಧಿ 5 ಪಟ್ಟು ಹೆಚ್ಚಾಗ್ತದೆ. ಮಧ್ಯವರ್ತಿಗಳ ಶೋಷಣೆಯಿಂದ ಪಾರಾಗಲು ಇದಕ್ಕಿಂತ ದೊಡ್ಡ ಗುರಾಣಿ ಬೇಕಿಲ್ಲ. ಈಗ ನಾವು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ರೋಚಕ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ನಿವೃತ್ತಿ ಮತ್ತು ಡಿಜಿಟಲ್ ಕೃಷಿ. ಸಾಮಾನ್ಯ ಕೂಲಿ ಕಾರ್ಮಿಕರನ್ನ ನಿಜವಾದ ಸಂಪತ್ತಿನ ಒಡೆಯರನ್ನಾಗಿ ಮಾಡುವ ಆ 8ನೇ ಹಾಗೂ ಅಂತಿಮ ವ್ಯಾಪಾರ ಮಾದರಿ ಯಾವುದು ಅಂತ ನಾವೀಗ ನೋಡೋಣ. ಇದನ್ನೇ ಜ್ಞಾನ ಮತ್ತು ಅನುಭವದ ನಗದೀಕರಣ ಅಂತ ಕರೆಯೋದು. ಅಂದರೆ ನಮ್ಮದೇ ಕೃಷಿಯನ್ನ ಒಂದು ಜೀವಂತ ಅಧ್ಯಯನ ಕೇಂದ್ರವಾಗಿ ಕೇಸ್ ಸ್ಟಡಿಯಾಗಿ ಪರಿವರ್ತಿಸಿ ಡಿಜಿಟಲ್ ರಾಯಲ್ಟಿ ಗಳಿಸೋದು. ಈ ಡಿಜಿಟಲ್ ಫಾರ್ಮ್ಗೆ ನೀರು, ಗೊಬ್ಬರ ಏನೂ ಬೇಕಿಲ್ಲ. ಆದರೆ ನಾವು ಮಲಗಿರುವಾಗಲೂ ಇದು ಹಣವನ್ನ ತಂದು ಕೊಡುತ್ತಲೇ ಇರುತ್ತದೆ. ಇದು ಹೇಗೆ ಸಾಧ್ಯ ಅಂತೀರಾ? ಕೃಷಿ ಪ್ರವಾಸೋದ್ಯಮದ ಮೂಲಕ ಟಿಕೆಟ್ ಮಾರಾಟ, ಯೂಟ್ಯೂಬ್ನಲ್ಲಿ ನಮ್ಮದೇ ಯಶಸ್ಸಿನ ಕಥೆಯನ್ನ ಡಾಕ್ಯುಮೆಂಟ್ ಮಾಡೋದು ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಗುಟ್ಟನ್ನ ಆನ್ಲೈನ್ ಕೋರ್ಸ್ಗಳ ಮೂಲಕ ಜಗತ್ತಿಗೆ ತಲುಪಿಸೋದು. ನಮ್ಮ ಕೃಷಿಯ ಪ್ರಕ್ರಿಯೆಯೇ ಇಲ್ಲಿ ಅತಿ ಹೆಚ್ಚು ಲಾಭ ತರುವ ಪ್ರಾಡಕ್ಟ್ ಆಗಿ ಬದಲಾಗುತ್ತೆ. ಈಗ ಅಂತಿಮ ಗಣಿತವನ್ನ ಒಮ್ಮೆ ಗಮನಿಸಿ. ಶಿಸ್ತುಬದ್ಧವಾಗಿ ಪ್ರತಿ ತಿಂಗಳು ಮಾಡುವ 5,000 ರೂಪಾಯಿಗಳ SIP ಹೂಡಿಕೆ ಹಾಗೂ ನಮ್ಮದೇ ಜಮೀನಿನ ಗಡಿಯಲ್ಲಿರುವ ಹಸಿರು ನಿಶ್ಚಿತ ಠೇವಣಿಯಾದ 50 ಶ್ರೀಗಂಧದ ಮರಗಳ ಮೌಲ್ಯ, ಇವೆರಡನ್ನೂ ಸೇರಿಸಿದ್ರೆ 2027ರ ವೇಳೆಗೆ 1.5 ಕೋಟಿಗೂ ಅಧಿಕ ಮೊತ್ತದ ಮಹಾನಿಧಿ ಸೃಷ್ಟಿಯಾಗುವುದು ಗಣಿತದಷ್ಟೇ ಅಕ್ಷರಶಃ ಸತ್ಯ. ಇದು ಗಾಳಿಯಲ್ಲಿ ಗುಂಡು ಹಾರಿಸುವ ಕೆಲಸವಲ್ಲ, ಪಕ್ಕಾ ಲೆಕ್ಕಾಚಾರ. ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯಬೇಕಾದ ಅತಿದೊಡ್ಡ ಪಾಠ ಇಲ್ಲಿದೆ. ಹಾರ್ಡ್ ವರ್ಕ್ ಅನ್ನು ಸಿಸ್ಟಮ್ ವರ್ಕ್ ಆಗಿ ಬದಲಾಯಿಸುವರೇ ಗೆಲ್ಲುತ್ತಾರೆ. ಕೇವಲ ಕಷ್ಟಪಟ್ಟು ದುಡಿಯೋದ್ರಿಂದ ಭವಿಷ್ಯ ಬದಲಾಗುವುದಿಲ್ಲ. ಆ ಕಠಿಣ ಪರಿಶ್ರಮವನ್ನ ಯಾರು ಒಂದು ವ್ಯವಸ್ಥೆಯಾಗಿ ಸಿಸ್ಟಮ್ ಆಗಿ ಬದಲಾಯಿಸ್ತಾರೋ ಅವರು ಮಾತ್ರ ಗೆಲ್ಲುತ್ತಾರೆ. ಕೇವಲ 1 ಬಿಘಾ ಜಮೀನು ಮುಂದಿನ 7 ತಲೆಮಾರುಗಳ ಆರ್ಥಿಕ ಭವಿಷ್ಯವನ್ನು ಹೇಗೆ ಬರೆಯಬಲ್ಲದು ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದ್ರೆ ಈ ಹೊಸ ಕ್ರಾಂತಿಗೆ ನಾವೆಲ್ಲ ಸಿದ್ಧರಿದ್ದೀವಾ?